ನೋಡ್ರಾಣಿ, ನಾವಿಬ್ರು ಕೂಡಿ ಕಲ್ತೀವಿ ಅಂತ ಹೇಳಿ ನಿನಗೆ ಇಷ್ಟೊಂದು ನಾನು ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ. ಹೇಳೋದು ಅರ್ಥ ಮಾಡ್ಕೋ. ಸುಮ್ಮ ಇಲ್ಲಿಂದ ಮೊದಲು ಹೋಗಿ, ನೀ ಯಾಕೆ ಕೇಳಂಕ ಅವಳಿಗೆ ನಡಿ ಮೊದಲು. ಏನು ನೋಡಿ ಕೆಳಗೋಣ ನಡಿ. ಅದು ಗೌಡಲ್ಲಕ್ಕೇನಕ್ಕ, ಅವ ಕೂಡಿ ಕಲ್ತಿದ್ದು ಕ್ಲಾಸ್ಮೇಟ್. ನನಗೆ ಗೊತ್ತಿದ್ರು ಅವಲೇ ಅವ. ಆದ್ರೆ ಈಗ 4 ಮಂದಿಯಾಗ ಓಡಾಡಿ ಅವ್ರೇನೋ ಶ್ರೀಮಂತರಾಗಿ ಗೌಡ್ರಾಗ್ಯಾರ. ಆದ್ರೆ ನಾನು ಅವನಿಗೆ ಭಾಳ ಇಷ್ಟಪಡಕತ್ತೀನಕ್ಕ. ಸಾಲಾಗಿದ್ದನ್ನು ಹಿಡಿದು ಭಾಳ ಇಷ್ಟಪಟ್ಟಿನಿ. ಆದ್ರೆ ನಾನು ಎಷ್ಟು ಹೇಳಿದ್ರು ನನ್ನ ಪ್ರೀತಿ ಒಪ್ಪಿಕೊಳ್ಳಲ್ಲ. ಏನೋ ಬೇಡವ ರಾಣಿ, ಆ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ. ಆ ಮಂದಿ ಭಾಳ ಬೆರಿತವ. ಬೆರಿಕಲ್ಲಕ್ಕೇನಕ್ಕ, ರಾವ್ಲೆ ಭಾಳ ಒಳ್ಳೆ ಮನುಷ್ಯ. ಅವಾಗಿನ ಹಿಡಿದು ನೋಡಿ ನಾನು ಅವನ ಬಳಿ ಒಂದು ಸಣ್ಣ ಮಕ್ಕಳು ಸ್ವಭಾವ ಐತಿ. ಅವನಂಥ ಒಳ್ಳೆ ಹುಡುಗನೇ ನಾನು ಎಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲಕ್ಕ. ಆದರೆ ಬೆರಿಕಲ್ಲಕ್ಕೆ ಏನು ಮಾಡ್ತಾರಕ್ಕ, ಲಾಸ್ಟಿಗೆ ಜೀವ ಹೊಡೆದಾರು. ಅದ್ರ ಹೊರತು ಏನು ಮಾಡ್ತಾರೆ? ಯಾಕಂದ್ರೆ ನಾ ಪ್ರೀತಿ ಮಾಡಿ ನಂದು ಬಳಕ ಅವನ ದಸಿಂದ ಜೀವ ಕೊಡೋಕ್ಕೂ ರೆಡಿ ಅಕ್ಕ. ನಾನು ನೋಡಕ್ಕ, ನನ್ನ ಮನಸ್ಸು ತುಂಬ ರಾವ್ಲೇನೆ ತುಂಬ್ಕೊಂಡಾನ. ನಾ ಮದುವೆ ಆದ್ರೆ ರಾವ್ಲೇನೇ ಮದುವೆ ಆಗಕ್ಕಿ, ಬಾಳಿದ್ರೆ ಅವನ ಜೊತೆನೇ ಬಾಳಕ್ಕಿ. ಇಲ್ಲಾದ್ರೆ ನೋಡ್ರಾಣಿ, ನಿನಗೆ ನಾ ಪದೇ ಪದೇ ಹೇಳ್ತೀನಿ, ಇವ್ರನ್ನ ಕರ್ಕೊಂಡು ಹೋಗ್ರಿ ಮನೆಗೆ. ಎಷ್ಟು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ. ಈಗ ಮೊದ್ಲಾಗಿ ತಿಳಿಸಿ ಹೇಳ್ರಿ. ನನಗೇನು ಹೇಳಕ್ಕೆ ಬರಬೇಡ. ನೀ ಒಟ್ಟೆ ನೀ ಬೇಕು ನನಗೆ. ಒಂದು ಒಳ ಜರ್ ಕರ್ತು ನಿನ್ನ ಪ್ರೀತಿ ನನಗೆ ಸಿಗಲಿಲ್ಲ ಅಂದ್ರೆ ಎಷ್ಟೊತ್ತಿದ್ರು ನಾ ಎಣ್ಣೆ ಕುಡ್ದು ನಾನು ಪ್ರಾಣ ಬಿಡ್ತೀನಿ. ಇದೇ ಫಸ್ಟ್ ಮಾತ, ಇದೇ ಕೊನೆ ಮಾತು. ನೋಡ್ರಿ, ಎಲ್ಲರೂ ಮಾಡೋದು ತಪ್ಪು ನಾನು ಮಾಡಿದ್ನಂದ್ರೆ ಅವ್ರಿಗೆ ನನಗೆ ಅರ್ಥ ಇರಲ್ಲ ಏನ್ರಿ. ಆ ಹುಚ್ಚಿ ಮಾತು ಕೇಳಿ ಈಕಿನ ಜೋಡಿ ಏನಲ್ಲ ನಾನು ಪ್ರೀತಿ ಪ್ರೇಮ ಅಂತೇಳಿ ನನ್ನ ಮನೆಯವ್ರಿಗೆ ಅವ್ರ ಮನೆಯವ್ರಿಗೆ ನಾನು ಎದುರು ಹಾಕ್ಕೊಂಡು ಆಕಿನ ಬೆನ್ನು ಹತ್ತಿ ಆಕಿನ ಮದುವೆ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಏನ್ರಿ. ಎಷ್ಟೇ ಆಗಲಿ ಸ್ವಾಭಿಮಾನದಿಂದ ಬದುಕಿದವರು ನಾನಾಯಿತು, ನಮ್ಮ ಮನೆತನ ಆಯಿತು. ನಾವು ಮತ್ತು ನಿಮ್ಮ ಮನೆತನ ಎಲ್ಲ ಏನಲ್ಲ ಒಂದು ಒಳ್ಳೆಯ ರೀತಿಯಿಂದ ಬಂದೀವಿ. ಇದುವರೆಗೂ ಯಾವುದೇ ರೀತಿ ಎಲ್ಲಿ ಕಪ್ಪು ಚುಕ್ಕಿ ಇಲ್ಲ ನನಗೇನಲ್ಲ, ಜೀವನ ಮಾಡೀವಿ. ಕೋಚಿತ್ತು ಈ ಹುಡುಗಿ ಸಲುವಾಗಿ ನಾನು ನಂದು ಮತ್ತು ನಿಮ್ಮದು, ನಿಮ್ಮ ಮನೆತನ ಆಗಲಿ ನಮ್ಮ ಮನೆತನ ಆಗಲಿ ನಾನು ಕೆಟ್ಟ ಮಾಡ್ಕೊಳಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಹೇಳೋದು ಅರ್ಥ ಮಾಡ್ಕೊರಿ. ಆಕಿಗೆ ಹೋಗಿ ತಿಳಿಸಿ ಹೇಳ್ರಿ. ನೀವು ಹೇಳ್ತೀರಂತ ಅರ್ಥ ಮಾಡ್ಕೊಂಡು ನಾನು ಹೋಗಿ ಮೊದಲು ತಿಳಿಸಿ ಹೇಳ್ರಿ ಆಕಿಗೆ. ನೋಡ್ರಿ ಗೌಡ್ರ, ಆಕೆ ಸ್ವಲ್ಪ ಹಠಮಾರಿ ಅದಾಳ್ರಿ. ನೀವು ಸ್ವಲ್ಪ ತಿಳಿಸಿ ಹೇಳ್ರಿ, ನಾನು ಸ್ವಲ್ಪ ತಿಳಿಸಿ ಹೇಳ್ತೀನಿ. ಯಾಕಂದ್ರೆ ಆಕೆ ನಿಮ್ಮ ಕ್ಲಾಸ್ಮೇಟ್ ಅದಾಳ, ನಿಮ್ಮ ಮಾತು ಕೇಳ್ತಾಳ. ಅದಕ್ಕೆ ಆಯ್ತು ತೋರಿ, ಹೋಗ್ರಿ. ಒಳಗೆ ಖದ್ದೆ ಆಯ್ತಪ್ಪ ಇದೊಂದು. ಏನು ತಿಳಿತೀನಿ ಹಾಕತ್ಲಪ್ಪ ಐತಿ ಒಂದು. ರಾಹುಲ್, ಐ ಲವ್ ಯು. ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅನಿಸ್ತದೆ ಹುಡುಗಿಗೆ. ನೋಡು ಏನಾಕೈತೆ ಅಲ್ಲಿ. ನೋಡ್ರಾಣಿ, ಬೇಜಾರು ಮಾಡ್ಕೋಬೇಡ. ನೀ ಏನೋ ಒಂದು ವರ್ಷ ತಾಳು. ಅಪ್ಪ ನಿನ್ಗೆ ಗೌರಿಕಿಂತ ಚಲೋ ಹುಡುಗ ನೋಡಿ ಮದುವೆ ಮಾಡ್ತಾನೆ. ಬ್ಯಾಡಕ್ಕ, ನನಗೆ ಗೌಡನ್ಕಿನ ಚಲೋ ಹುಡುಗನು ಬೇಡ. ಗೌಡನ್ಕಿನ ನನಗೆ ಅವನೇ ರಾವ್ಲೇನೆ ಹೆಚ್ಚಿಗಕ್ಕ. ನನಗೆ ಎಲ್ಲದಕ್ಕಿಂತ ಯಾವುದನ್ನು ನಿನ್ನ ಗೌಡ ಇದ್ದಿರ್ಬೇಕವ, ನನಗೆ ಗೌಡಿಲ್ಲ. ಯಾಕಂದ್ರೆ ಅವನಂಥ ಒಳ್ಳೆ ಮನುಷ್ಯ ನಾನು ಎಲ್ಲಿ ಹುಡ್ಕಕ್ಕೆ ಸಾಧ್ಯ ಇಲ್ಲ. ನಾನು ಮದುವೆ ಅಂತ ಆದ್ರೆ ನಾನು ರಾವ್ಲನ ಮದುವೆ ಆಕಕ್ಕೆ. ನೋಡ್ರಾಣಿ, ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊ. ಈ ವಿಷಯ ಅಪ್ಪಗೆ ಏನಾರು ಗೊತ್ತಾಯ್ತಂದ್ರೆ ಅಪ್ಪ ಎದೆ ಹೊಡ್ಕೊಂಡು ಸಾಯ್ತಾನ. ಅಪ್ಪಗೆ ನಮಗೆ ಬಿಟ್ಟರೆ ಗತಿಲ್ಲ, ನಾವು ಅಪ್ಪಗೆ ಬಿಟ್ಟರೆ ಗತಿಲ್ಲ. ಹೇಳೋದು ತಿಳ್ಕೊರವ ಒಂದು ಜರ. ಅಕ್ಕ, ನನಗೂ ಗೊತ್ತದಕ್ಕ, ನಮ್ಮ ಬಿಟ್ಟು ಅಪ್ಪಗೆ ಯಾರೂ ಇಲ್ಲ, ಅಪ್ಪನ ಬಿಟ್ಟು ನಮ್ಗೆ ಯಾರೂ ಇಲ್ಲ ಅಂತೇಳಿ. ಆದ್ರೆ ಹಿಂಗಂದು ನನ್ನ ನಿರ್ಧಾರ ನಾನು ಬದಲಿಸ್ಲಕ್ಕಾಗಲ್ಲಕ್ಕ. ಯಾಕಂದ್ರೆ ನಾನು ರಾವ್ಲ್ಯಾಗ ಮನಸ್ಸು ಕೊಟ್ಟಿನಂದ್ರೆ ಅವನ್ನ ಮದುವೆ ಮಾಡ್ಕೊಳಕ್ಕೆ, ಅವನ ಕೂಡನೇ ಜೀವನ ಮಾಡೋಕ್ಕೆ. ಇಲ್ಲಾದ್ರೆ ಈ ಉಸಿರ ಈ ಭೂಮಿ ಮೇಲೆ ಹೆಸರಾಗಿ ಉಳಿಯಲಕ್ಕ. ಬೇಡವ, ಹಂಗೆಲ್ಲ ಅನ್ನಕ್ಕೆ ಹೋಗಬೇಡ. ನೋಡವ ರಾಣಿ, ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊ. ನೀ ದುಡುಕಿ ನಿನ್ನ ಕಾಲ ಮೇಲೆ ನೀ ಕಲ್ಲು ಹಾಕೋಬೇಡವ. ನಿಮ್ಮ ಮಾವು ಬರಲಿ, ನಿಮ್ಮ ಮಾವನ ಕಿವಿ ಮೇಲೆ ಒಂದು ವಿಷಯ ಇಡೋಣ, ಆಮೇಲೆ ಅಪ್ಪನ ಮುಂದೆ ಹೇಳೋಣ. ಅಕ್ಕ, ನೀ ಅಪ್ಪನ ಮುಂದೆ ಹೇಳ್ತು, ಏನು ಮಾಮನ ಮುಂದೆ ಹೇಳ್ತು, ಇನ್ನು ಯಾರ ಮುಂದೆ ಹೇಳ್ತು ನನಗೇನೂ ಗೊತ್ತಿಲ್ಲಕ್ಕ. ನನ್ನ ಕೆಲ ಏನೂ ಹೋಗಲ್ಲಾಗೈತಿ. ನನಗೆ ಯಾರ ವಿಷಯನೂ ಮುಂದೆ ಬರೋಲ್ಲಾಗ್ಯದ. ನನಗೆ ವಿಷಯ ಬರೋದು ಅವ್ನು ಒಬ್ಬಂದೇ ನನ್ನ ತಲೆಯಾಗ. ಅವ್ನು ಬಿಟ್ಟು ನಾನು ಬದುಕಿಲ್ಲಕ್ಕ. ನಾನು ಅನ್ಕೊಂಡಂಗೆ ಎಷ್ಟೊತ್ತಿದ್ರು ಮಾಡೇ ತೋರಿಸ್ತೀನಕ್ಕ, ಮಾಡೇ ಮಾಡ್ತೀನಿ.
ಒಂದು ವೇಳೆ ಅವ ನನಗೆ ಸಿಗ್ಲಿಲ್ಲ ಅಂದ್ರೆ ಅಕ್ಕ ನಾ ನಿಮಗೆ ಸಿಗಲ್ಲ. ಏ ಹುಚ್ಚಿ ಹುಚ್ಚಿ ಥರ ಮಾತಾಡಬೇಡ. ಸುಮ್ಕುಂದ್ರ ಅಪ್ಪ ಬರಲಿ, ಅಪ್ಪನ ಜೋಡಿ ಮಾತಾಡೋಣ. ಏನು ಮಾಡ್ತಿ ಮಾಡಕ್ಕ, ಅಪ್ಪಗೆರಿ ಹೇಳು ಮಾಮಾಗೆರಿ ಹೇಳು. ನಾ ಇದ್ರಾಗ ಹುಚ್ಚೆಲ್ಲ ಹುಚ್ಚಿನೇ ಆಗ್ಬಿಟ್ಟಿನಿ. ಯಾಕಂದ್ರೆ ರಾಹುಲನ್ ಪ್ರೀತಿ ಅಂಥದ್ದೇ ಆದ ಹುಚ್ಚು ಮಾಡಿಬಿಟ್ಟ ನಾನು. ಹುಚ್ಚು ಹುಡುಗಿ ಎದು ತಲೆಗೆ ಹಚ್ಕೊಂಡು ಹಿಂಗೆ ಮಾಡ್ಲಕತ್ತಾಳ. ಅಪ್ಪಗೆ ಹೇಳ್ಬೇಕು, ಅಪ್ಪಗೆ ಏನಾರು ಹೇಳಿ ಈಕಿ ಜೋಡಿ ಅಪ್ಪಗೆ ಮಾತಾಡ್ಸ್ಬೇಕು. ಯಾಕೆ ರಾಣಿ ಹಿಂಗೆ ಕೂತಿ? ಹುಚ್ಚಿ ಚಿಡ್ದೈತೆ ನಿನಗೆ? ಹೌದು ರಾಹುಲ, ನೀನು ಹುಚ್ಚು ಹಿಡ್ದದ ನನಗೆ. ರಾಹುಲನು ಹುಚ್ಚ ನೆತ್ತಿಗೇರ ಅದಕ್ಕೆ ಮಾಡಕತ್ತೀನಿ. ನಾನು ಏನು ಹೇಳಿದ್ರು ನೀ ಕೇಳೋ ಪರಿಸ್ಥಿತಿ ಒಳಗೆ ಇಲ್ಲ ಅನ್ನಿಸ್ತದ. ಆದ್ರೆ ಒಬ್ಬ ಒಳ್ಳೆ ಸ್ನೇಹಿತ ಆಗಿರೋ ಅಂದ್ರೆ ನಾನು ಇರಕ್ಕೆ ರೆಡಿ ಇದ್ದೀನಿ. ಇದಕ್ಕೇನಂತೀನಿ ನೀನು? ಆಗಲ್ಲ ರಾಹುಲ, ನನ್ನ ಕೈಲಿ. ನನಗೆ ನೀ ಬೇಕಷ್ಟೇ, ನಿನ್ನ ಪ್ರೀತಿ ಬೇಕು. ಇದನ್ನ ಬಿಟ್ಟು ನನಗೇನು ಹೇಳೋಕೆ ಬರಬೇಡ, ನನಗೇನು ತಲೆಗೆ ತುಂಬಕ್ಕೆ ಬರಬೇಡ. ಈಗಾಗಲೇ ನನ್ನ ತಲೆ ಕೆಟ್ಟು ಸಗಣಿ ತುಂಬ್ಕೊಂಡಂಗೆ ಆಗ್ಯದ. ಅದ್ರಾಗ ಇನ್ನಿಟ್ಟು ತಂದು ಬೂದಿ ಚೆಲ್ಲಿ ನನ್ನ ತಲೆ ಹೊಲಸು ಮಾಡಕ್ಕೆ ಹೋಗ್ಬೇಡ. ನೋಡ್ರಾಣಿ, ನೀ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳ್ತಿ ಅಂತೇಳಿ ಒಬ್ಬ ಒಳ್ಳೆ ಗೆಳೆಯಾಗಿ ಬಂದು ನಿನ್ನ ಜೊತೆ ಕುಂತು ಮಾತಾಡಕತ್ತೀನಿ. ಏನು ನಾನು ನೀನು ಕೂಡಿ ಕಲ್ತೀವಿ, ಇಬ್ಬರು ಒಂದೇ ಕ್ಲಾಸ್ಮೇಟ್ ಅನ್ನೋ ರೀತಿಲಿ ನಾನು ಬಂದು ನಿನ್ನ ಜೊತೆ ಮಾತಾಡಕತ್ತೀನಿ. ಇಷ್ಟು ಹೇಳಿಂದು ನೀನು ಅರ್ಥ ಮಾಡ್ಕೊಲಿಕ್ಕಂದ್ರೆ ಯಾರೇನು ಮಾಡೋಕ್ಕಾಗಲ್ಲ. ನೀನು ಇಷ್ಟ. ಬಾಯ್. ಹಿಂಗಾದ್ರೆ ರಾಹುಲೆ ನನ್ನ ಒಪ್ಕೊಳ್ಳಲ್ಲ. ನಾನು ಏನು ಹೇಳಿದ್ರು ಅವ ಕೇಳೋ ಸ್ಥಿತಿಯಲ್ಲಿಲ್ಲ. ಆದ್ರೆ ರಾಹುಲಿಗೆ ಸಿಗ್ಲಾರ ದೇಹ ಇನ್ಯಾರಿಗೂ ಸಿಗಬಾರ್ದು. ನಾ ಭೂಮಿ ಮೇಲೆ ಬದುಕೇಬಾರ್ದು ಒಟ್ಟೆ. ಅಪ್ಪ ಇದೇಳಿ ಕುರಿಗೆ ನೀರಿಡು. ಅಲ್ಲಿ ನೀರಿಟ್ಟು ಒಂದು ಸ್ವಲ್ಪ ಈ ಕಡೆ ಬಾ. ನಿನ್ನ ಜೋಡಿ ಸ್ವಲ್ಪ ಮಾತಾಡೋದಪ್ಪ. ಅಪ್ಪ ನಿನ್ನ ಜೋಡಿ ಸ್ವಲ್ಪ ಮಾತಾಡೋದ. ಯಾಕೆ ತಂಗಿ ಏನಂತ ಮಾತಾಡೋದು? ಏನಿಲ್ಲಪ್ಪ, ರಾಣಿ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡೋದಿತ್ತು. ಯಾಕೆ ತಂಗಿ ಏನಾಯ್ತು ರಾಣಿಗೆ? ಏನಿಲ್ಲಪ್ಪ, ನಮ್ಮೂರು ಗೌಡ್ರ ಮಗ ರಾಹುಲ್ ಇಲ್ಲಪ್ಪ, ಅವನಿಗೆ ರಾಣಿ ಇಷ್ಟಪಟ್ಟಳತ್ತಪ್ಪ. ಮದುವೆ ಆದ್ರೆ ಅವನಿಗೆ ಆತಿನಲ್ಲಕತ್ತಾಳ. ತಂಗಿ ಅಂತ ಏನಾಗೈತೆ ಆಕಿಗೆ? ನೋಡಪ್ಪ, ನೀ ಗಾಬರಿ ಆಗಬೇಡ. ಆಕಿ ಗೌಡ್ರಿಗೆ ಮದುವೆ ಮಾಡ್ಕೊತೀನಲ್ಲಕತ್ತಾಳ. ಅವರಿಬ್ರು ಅಲ್ಲಿ ಕೂತು ಮಾತಾಡೋದು ನಾನು ಕೇಳಿಸ್ಕೊಂಡಿನಿ. ಮದುವೆ ಆದ್ರೆ ಅವರಿಗೆ ಆತಿನಲ್ಲಕತ್ತಾಳ. ಅದಕ್ಕಪ್ಪ ನೀನು ಸ್ವಲ್ಪ ಆಕಿಗೆ ಏನಾರು ಹೇಳು. ರಾಣಿಗೆ ಎಂತ ಬುದ್ಧಿ ಬಂದೈತಿ ತಂಗಿ, ನೀರೇ ತಿಳಿಸಿ ಹೇಳುವಾಕಿ. ಬಂದಳು ನೋಡಪ್ಪ ರಾಣಿ. ಯಾಕೆ ತಂಗಿ ನನ್ನ ಮನೆ ಮಗಳಿಗೆ ಕೈ ಬೆಳಕು ಮಾಡಿಲ್ವ? ತಾಯಿ ಸತ್ತು ಮಗಳ ಭಾಳ ಜಾಕಿ ಮಾಡೀನಿ. ನಂದು ಏನು ಅನಿವಾರ ಅದು ನನ್ನ ಬೇಡವಾ? ಅಪ್ಪನ ಮ್ಯಾಗ ಪ್ರೀತಿ ಇದ್ರೆ ಅವನು ಮಾರ್ತ ಬಿಡು. ಅಪ್ಪ ಜೀವ ಬಿಡ್ತೀನಿ ಸರಿ, ಆದ್ರೆ ಅವನ್ ಮಾತ್ರ ಬಿಡಲ್ಲ. ನೀ ಸತ್ರು ಪರವಾಗಿಲ್ಲ, ನನ್ನ ಮನೆ ಮರ್ಯಾದೆ ಕೈ ಬೇಡ. ಹಂಗಾದ್ರ ಇವತ್ತಿಗೆ ನಿನ್ನ ಮಗಳು ನಿನ್ನ ಪಾಲಿಗೆ ಸತ್ತು ತಿಳ್ಕೊ. ರಾಣಿ ಅಪ್ಪ, ನೀ ಅಟ್ಯಾಕ್ ಸಿಟಿಲೆ ಬಂದ್ ಹೇಳ್ತಿ. ಆಕೆ ಮೊದ್ಲೇ ಹಟ್ ಮಾರ ಗೊತ್ತದಿಲ್ಲ ನಿನಗ. ಈಗ ನೋಡಾಕಿ ಹ್ಯಾಂಗ ಓಡಿ ಹೋದಳು. ಬಾ ನೋಡೋನು.
ರಾಣಿ 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 ಏನ್ ಮೋಸ ಮಾಡಿದೆ ರಾಣಿ 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 ಎಂತ ಕೆಲಸ ಮಾಡ್ಬಿಟ್ಟು ಸತ್ತ ಬಿಟ್ಟ್ಯಾ ರಾಣಿ ರಾಣಿ ಅಪ್ಪ 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 ಹೇಳಪ್ಪ ರಾಣಿ 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 ಎತ್ತ ತಂದೆ ಪ್ರೀತಿಗಿಂತ ಹುಡುಗನ ಪ್ರೀತಿನೇ ಹೆಚ್ಚಾತನ್ ರಾಣಿ ಏನ್ ಮೋಸ ಮಾಡಿ ರಾಣಿ ಯಾಕೆ ರಾಣಿ ಹಿಂಗ್ಯಾಕ್ ಮಾಡ್ಕೊಂಡ್ ರಾಣಿ ರಾಣಿ ತಂದೆ ಪ್ರೀತಿಗಿಂತ ಹುಡುಗನ ಪ್ರೀತಿ ಹೆಚ್ಚಾತನ್ ನಿನಗೆ ಮೋಸ ಮಾಡ್ದೆ ರಾಣಿ ನೀ ಏನ್ ಮೋಸ ಮಾಡಿ ರಾಣಿ ನೀ ಇಂಥದೆಲ್ಲ ಮಾಡ್ಕೋಬಾರ್ದಿತ್ತು ರಾಣಿ 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 ಯಾಕ್ರಿ ರಾಣಿ ಕಾಣಲಿಗಳ 2-3 ದಿನ ಆಯ್ತು. ಎಲ್ಲಿ ರಾಣಿ ರೀ ಗೌಡ್ರ ನೀವು ಅಲ್ಲ ಅಂದು ಕಾರಣಕ್ಕ ಅಪ್ಪನೂ ಬೈದ್ರಿ ಅಪ್ಪ ಬೈಯನ ಸಿಟ್ಟಿಲೆ ಎಣ್ಣೆ ಕುಡ್ದಾಡ್ರಿ ಗೌಡ್ರ ಎಣ್ಣೆ ಕುಡ್ದಾಡ್ರಿ ಏನಾಗಿದ್ರಾಕಿ ಆರಾಮದಾಳಲ್ರಿ? ಎಲ್ಲಿ ಆರಾಮ್ರಿ ಗೌಡ್ರ ನಮ್ಮನ್ನೆಲ್ಲ ಬಿಟ್ಟು ಬೇರೆ ಲೋಕಕ್ಕೆ ಹೋಗ್ರಿ ಸತ್ತದ್ರಿ? ರಾಣಿ ಆದ್ರೂ ಇಂಥ ಕೆಲಸ ಮಾಡ್ಕೋಬಾರ್ದಾಗಿತ್ತು. ಯಾಕಂದ್ರೆ ಅದ್ರಾಗ ನಂದು ತಪ್ಪೈತಿ. ಯಾಕಂದ್ರೆ ಸುಮ್ಮಾಗಿನ ಪ್ರೀತಿ ಒಪ್ಕೊಂಡಿದ್ನಂದ್ರೆ ಚಂದರ ಇರ್ತಿದ್ಲು. ಆದರೂ ಇಂಥ ಕೆಲಸ ಮಾಡಬಾರ್ದಾಗಿತ್ತು ರೀ ರಾಣಿ. ಈಗ ಏನು ಅಂದ್ರೂ ಬರಲ್ರಿ ಆಡಿದ್ರು ಬರಲ್ರಿ ನಮ್ಮ ರಾಣಿನೇ ನಮಗೆಲ್ಲ ಬಿಟ್ಟು ಹೋಗಿರ್ತಾಳೆ ನಿಮ್ಮ ಹಾಡೇನೇ ನೋಡ್ತೀರಿ ಪಾಪ ನನ್ನಿಂದನ ಒಂದು ಹೆಣ್ಣಿನ ಜೀವನ ಹಾಳಾದಂಗೆ ಆಯ್ತಲ್ಲ. ಸುಮ್ಮಾಕಿ ಪ್ರೀತಿ ಒಪ್ಕೊಂಡಿದ್ನಂದ್ರೆ ಪಾಪ ಆಕೆಯರ ಚಂದ ಇರ್ತಿದ್ಲಲ್ಲ.